ಪ್ರೀತಿಯ ಶ್ವಾನ ಹುಡುಕಲು ಹೋಗಿ ಬಾಲಕ ಸಾವು, ರೈಲು ಡಿಕ್ಕಿ ಹೊಡೆದು ಉಸಿರು ಚೆಲ್ಲಿದ 17ರ ವಿದ್ಯಾರ್ಥಿ. ಈ ವಿಡಿಯೋದಲ್ಲಿ ಬರ್ತ್ಡೇ ಕೇಕ್ ಕಟ್ ಮಾಡ್ತಿರುವ ಬಾಲಕನ ಹೆಸರು ಯೋಗೇಂದ್ರ. ವಯಸ್ಸು 17 ವರ್ಷ. ಅಂದು ಖುಷಿಯಾಗಿ ಕೇಕ್ ಕಟ್ ಮಾಡ್ತಾ ಇದ್ದವ ಇವತ್ತು ಹೆಣವಾಗಿ ಮಲಗಿದ್ದಾನೆ. ಹೌದು, ಯೋಗೇಂದ್ರ ಮನೆಯಲ್ಲಿ ಪ್ರೀತಿಯಿಂದ ಶ್ವಾನವೊಂದನ್ನ ಸಾಕಿದ್ದ. ಆದರೆ ಆ ಸಾಕು ನಾಯಿ ಕಳೆದೆರಡು ದಿನಗಳಿಂದ ಕಾಣೆಯಾಗಿತ್ತು. ಇದರಿಂದ ಬಾಲಕ ಯೋಗೇಂದ್ರ ಮನನೊಂದಿದ್ದ. ಬೆಳಗ್ಗೆ ತಂದೆ ತಾಯಿಗೂ ತಿಳಿಸದೆ ನಾಯಿ ಹುಡುಕಲು ಹೋಗಿದ್ದ ವೇಳೆ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ದುರಂತ ನಡೆದು ಹೋಗಿದೆ. ಮೃತ ಯೋಗೇಂದ್ರ ಲಾಂಗ್ ಜಂಪ್ ಕ್ರೀಡಾಪಟುವಾಗಿದ್ದ. ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿ ಗಳಿಸಿದ್ದ. ಆದರೆ ಇವತ್ತು ಪ್ರೀತಿಯ ಮಗನನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರಿಡುವಂತಾಗಿದೆ. ಸ್ಥಳಕ್ಕೆ ಯಶವಂತಪುರ ರೈಲ್ವೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಬಳಿಕ ಪೋಷಕರಿಗೆ ಮಗನ ಮೃತದೇಹ ಹಸ್ತಾಂತರ ಮಾಡಲಾಯಿತು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹಿಟ್ ಅಂಡ್ ರನ್ಗೆ ಡೆಲಿವರಿ ಬಾಯ್ ಬಲಿ. ಫುಡ್ ಡೆಲಿವರಿ ಕೊಡಲು ಹೋಗುವಾಗ ಅಪಘಾತ. ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ನೇಪಾಳ ಮೂಲದ ಫುಡ್ ಡೆಲಿವರಿ ಬಾಯ್ ಮೃತಪಟ್ಟಿದ್ದಾರೆ. 38 ವರ್ಷದ ಸುರೇಂದರ್ ಬಹದ್ದೂರ್ ಮೃತ ಡೆಲಿವರಿ ಬಾಯ್. ಕೆಆರ್ ಪುರಂನ ಭಟ್ಟರಹಳ್ಳಿ ಸಿಗ್ನಲ್ ಬಳಿ ಇಂದು ಬೆಳಗ್ಗೆ ಅಪಘಾತ ಸಂಭವಿಸಿದೆ. ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸುರೇಂದರ್ ಡೆಲಿವರಿ ಕೊಡಲು ಹೋಗುವಾಗ ಅಪಘಾತವಾಗಿದೆ. ಸುರೇಂದರ್ ಬೈಕ್ಗೆ ಗುದ್ದಿ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊಟ್ಟೆಪಾಡಿಗಾಗಿ ನೇಪಾಳದಿಂದ ಕಳೆದ 3 ವರ್ಷಗಳ ಹಿಂದಷ್ಟೇ ಬೆಂಗಳೂರಿಗೆ ಸುರೇಂದರ್ ಬಂದಿದ್ದ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಕೆಆರ್ ಪುರಂ ಸಂಚಾರಿ ಠಾಣೆಯ ಪೊಲೀಸರು ಪರಾರಿಯಾಗಿರುವ ಚಾಲಕನಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಒಟ್ಟಾರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಅಮಾಯಕ ಜೀವಗಳು ಬಲಿಯಾಗಿವೆ. ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.